ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆಲ್ರಿ ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರ ಅನ್ಕೋತೀನಿ. ಜನವರಿ 26 ಗಣರಾಜ್ಯೋತ್ಸವ ಇರೋದ್ರಿಂದ ಒಂದು ಸ್ವಲ್ಪ ಜಲ್ದಿ ಎದ್ದೀವ್ರಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಜಾನ್ವಿನ ಅವರು ಎದ್ದು ಬಿಟ್ಟಾರ. ಜಲ್ದಿ ಹೋಗ್ಬೇಕಲ್ರಿ, ಯಾಕೆ 6:30 ಗಂಟೆಗೆ ಅದಷ್ಟೊತ್ತಿಗೆ ಬಾ ಅಂತ ಹೇಳಿರತ್ತ. ಅವ್ರು ಇಟ್ಟು ಜಲ್ದಿ ಯಾವಾಗಲೂ ಹೇಳಂಗಿಲ್ಲ, ನಾವು ಎದ್ದಿರ್ತೀವಿ 5 ಗಂಟೆ 5:30 ಗಂಟೆಗೆ ಅದೆಲ್ಲ. ಆದ್ರೆ ಅವ್ರಿಗೆ ಇವತ್ತು ಜಲ್ದಿ ಹೋಗೋದೈತೆ ಹೇಳಿ ಜಲ್ದಿ ಎದ್ದು ಬಿಟ್ರೆ. ಆದ್ರೆ ಕಾರ್ಯಕ್ರಮ ಎಲ್ಲ ಮುಗಿಯೋ ಹೊತ್ನಾಗ 11:30 ಆಗಿಬಿಡ್ತೈತಿ. ಅದಕ್ಕೆ ಹಸಿವು ಆತಂತೇಳಿ ಒಂದು ಸ್ವಲ್ಪ ಸಾಬುದಾನಿ ನೆನೆಗೆ ಇಟ್ಟಿದ್ದೆ ರಾತ್ರಿ ಮಾಡಿ, ಅದನ್ನೇ ಮಾಡಿಕೊಟ್ಟೆ. ತಿಂದು ಹೋಗ್ಲಿ ಅಂತೇಳಿ ಈ ಕಡೆ ಕರಿಬೇವು ನೀರು ಕಾಸ್ಕೊಂಡು ಇಟ್ಕೊಂಡಿನಿ, ಚಹಾ ಮಾಡಾಕಿಟ್ಟಿನಿ. ನಾನು ಕರಿಬೇವು ನೀರು ಕುಡಿದು ಆಯಿಗೆ ಒಂದು ಸ್ವಲ್ಪ ಚಹಾ ಕಾಯಿಸ್ಕೊಡ್ಬೇಕು. 6:30 ಗಂಟೆ ಈಗಾಗಲೇ ಆಗಿಬಿಟ್ಟಿತ್ತು. ಮತ್ತು ಟೈಮ್ 6:30 ಆಗತ್ತಂದ್ರೆ ಗಾಬರಿ ಆತಾರೆ ಅಂಥೇಳಿ ಸ್ವಲ್ಪ ಸಾಬುದಾನಿ ಹಾಕಿ ಕೊಟ್ಟಿದ್ದೆ. ಹಂಗೆ ಒಂದು ಸ್ವಲ್ಪ ತಿನ್ಲಾಕತ್ತಾರ. ನಮ್ಮ ಅಬ್ಬಿನೂ ಹಾಕಿ ಕೊಟ್ಟೆ, ಅವ್ನು ತಿನ್ನಲಿಲ್ಲ, ಎದ್ದು ಆ ಕಡೆ ಹೋಗಿಬಿಟ್ಟಾನ. 6:30 ಅಷ್ಟೊತ್ತಿಗೆ ಬಾ ಅಂತ ಹೇಳ್ಯಾರತ್ತ. ಆದ್ರೆ ಅಷ್ಟು ಜಲ್ದಿ ಹೋಗಿ ಏನು ಮಾಡ್ತಾರೆ, ಯಾರೂ ಬಂದಿರಲ್ಲ. ಅದಕ್ಕೆ ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ ನಾನು. ತಿಂದಕ್ಕೆ ಅಂದ್ರೆ ಹೋದರು, ಆದ್ರೆ ಹಾಕಿದ್ದು ಅದ್ರಾಗೆ ಅರ್ಧ ತಿಂದಿಟ್ಟು ಹೋದರು. ಲೇಟ್ ಆಗ್ತೈತಿ ಮಮ್ಮಿ ಅಂತೇಳಿ. ಈ ಕಡೆ ನಮ್ಮ ಮಗ ನೋಡ್ರಿ, ಇದು ಆಡಾತನ, ಕಾರ್ ಆಡಾತನ. ಬಾ ಕಾರಿನ ಮ್ಯಾಗ ಹಿಂಗೆ ಕೂತು ಆಡಿ 4 ಗಾಲಿ ಮ್ಯಾಗಿಂದ ಎಲ್ಲ ಚಪ್ಪ ಮಾಡಿಬಿಟ್ಟ ನೋಡ್ರಿ. ಒಟ್ಟು 3 ದಿವಸನೇ ಗಾಡಿ ಅದ್ರ ಮ್ಯಾಗ ಕೂತು ಆಟ ಆಡ್ತಾನಂತ. ಈ ಕಡೆ ಅಡ್ಗೆ ಅವ್ರು ಹೊಳ್ಳಿ ಬರೋದ್ರಾಗ ಅಡುಗೆ ಮಾಡೋದೈತೆ. ಬದ್ನಿಕಾಯಿ ಪಲ್ಯ ಮಾಡಕತ್ತಿದ್ದೆ. ನಾನು ಹೋಗ್ಬೇಕು ರೀ ಜನವರಿ 26 ಇಲ್ಲಿ ಕನ್ನಡ ಶಾಲೆಗೆ ಹೋಗಿ ಆಚರಣೆ ಮಾಡೋದ್ರೈತೆ ಅಂತೇಳಿ ಗಣರಾಜ್ಯೋತ್ಸವ. ಅವರಿಗೆ ಉದುರು ಪಲ್ಯ ಅದನ್ನು ನಡೆಯಂಗಿಲ್ಲ, ಬದ್ನಿಕಾಯಿ ಉಡಂಗಿಲ್ಲ. ಹಾಗಾಗಿ ಸ್ವಲ್ಪ ತಿಳಿ ಮಾಡೀನಿ, ಅದ್ರ ಸೈಡ್ ಹಚ್ಕೊಂಡು ತಿಂತಾರೆ ರಸ ಅದು. ಈ ಕಡೆ ಸಾರು ಮಾಡೀನಿ, ಚಪಾತಿ ರೊಟ್ಟಿ ಮಾಡೋಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟು ಬಟ್ಟೆ ಹೋಗಿ ಹಾಕಿದೆ. ಅಷ್ಟೊತ್ತಿಗೆ ಟೈಮ್ 8 ಗಂಟೆ ಆಗಿ ಬಂದಿತ್ತು. ಇನ್ನು ಹಿಂಗೆ ಅದು ಲೇಟ್ ಆಗ್ತೈತಿ ಅಂತೇಳಿ ಮತ್ತು ಒಂದೇ ಸೀರೆ ಉಳಿದಿತ್ತು ಬಟ್ಟೆ ಹೋಗೋದು, ಅದನ್ನ ಅಲ್ಲೇ ಇಷ್ಟು ನಾನು ರೆಡಿ ಆಗಿಬಿಟ್ಟೆ. ಹೊಳ್ಳಿ ಬಂದೋಕೆ ಒಗದ್ರೈತೆ ಅಂತೇಳಿ ಅಭಿಗೂ ತಯಾರು ಮಾಡೀನಿ. ಅವನೇನು ಕರ್ಕೊಂಡು ಹೋಗ್ತೀನಿ ರೀ. ರೆಡಿಯಾಗಿ ನೋಡ್ರಿ, ಅವ್ವ ಮಗ ಇಬ್ಬರು ಕೂಡಿ ಹಿಂಗೆ ಇದೇ ಸಾರಿ ನಾನು ಲೇಟ್ ಮಾಡಿದೆ. ಯಾವಾಗಲೂ ಒಂದು ಸ್ವಲ್ಪ ಜಲ್ದಿನೇ ಹೋಗಿರ್ತಿದ್ದೆ, ಆದ್ರೆ ಲೇಟ್ ಆಯ್ತು ರೀ ಈ ಸಾರಿ. ಇಲ್ಲಿ ಹುತಾತ್ಮರಾದ ಯೋಧರಿಗೆ ಅವ್ರ ಸಮಾಧಿ ಇರ್ತೈತಲ್ಲ, ಅಲ್ಲಿ ಪೂಜೆ ಅದು ಮಾಡಿದ್ರು. ಒಂದು ಪೇಡೆ ಕೊಟ್ಟರು, ಅವಿಗೆ ಕೊಟ್ಟೆ ತಿನ್ನಕತ್ತಾನವ. ಜಲ್ದಿ ಬರಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ನನ್ನ ಸಲುವಾಗಿನೇ. ಎಲ್ಲ ಚೆಂದಾಗಿ ರೆಡಿಯಾಗಿ ಒಂದೆರಡು ಫೋಟೋ ತೊಗೊಳ್ಳಿಲ್ಲದ್ರೆ ಅಂದ್ರಿ. ಹಾಗೆ ಅಷ್ಟು ಮಂದಿ ಕೂಡಿ ಫೋಟೋ ತಗೊಂಡ್ವಿ. ಅವ್ರು ಅಂಗನವಾಡಿಯವರೆಲ್ಲ ಒಂದು ಬೇರೆ ಥರ ಸೀರೆ ತಗೊಂಡು ಬಂದಾರ. ಮೊದಲು ಯಾವತ್ತೂ ಉಟ್ಕೊಂಡಿರಲಿಲ್ಲ, ಈ ಸಾರಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ. ಅದರ ಆಶಾ ವರ್ಕರ್ ಒಳಗೆ ನಾನು ಒಬ್ಬಾಕಿನೇ ಬಂದೀನಿ, ಇನ್ನೊಬ್ಬರು ಬರಲಿಲ್ಲ. ಹಾಗಾಗಿ ನಾವು ಒಬ್ಬಾಕಿ ಡಿಫ್ರೆಂಟ್ ಆಗಿಬಿಟ್ಟಿನಿ ಇದ್ರಾಗ. ನಂದೊಂದು ಸೀರೆ ಕಲರ್ ಬೇರೆ ಆಗೈತಿ, ಅವರು ಅಷ್ಟು ಜನ ಬೇರೆನೇ ಆಗಿಬಿಟ್ರೆ. ನಮ್ಮ ಜಾನ್ವಿ ಅವರ ಕೋಚಿಂಗ್ ಶಾಲೆಗೆ ಹೋಗಿದ್ರಿ. ಅಲ್ಲಿದ್ದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಎಲ್ಲ ಹುಡುಗರು ಇಲ್ಲಿ ಕನ್ನಡ ಶಾಲೆಗೆ ಬಂದಾರ. ಧ್ವಜಾರೋಹಣ ಆಯಿತು. ಇಲ್ಲಿ ಭರತನಾಟ್ಯ ಅಂದರೆ ಸ್ವಾಗತ ಗೀತೆ ಭರತನಾಟ್ಯ ಮುಖಾಂತರ ಮಾಡಾಕತ್ತದ ಒಂದು ಹುಡುಗಿ. ಚಂದ ಮಾಡಾಕತ್ತಿತ್ತು, ಆದ್ರೆ ವಿಡಿಯೋ ಮಾಡಾಕತ್ರ ನಡುವದು ಕಂಬ ಒಂದು ಅಡ್ಡ ಆಗಿಬಿಟ್ಟೈತಿ, ಎಲ್ಲಿ ಸರಿಯಾಗಿ ಕಾಣಿಸಲ್ಲಾಗ್ಯದ. ಚಲೋ ಐತಿ, ಹುಡುಗಿ ಡ್ಯಾನ್ಸ್ನು ಚಲೋ ಮಾಡ್ಯಾಳ. ಆದ್ರೆ ಹಾಡನ ಸ್ಲೋ ಇರೋ ಸಲುವಾಗಿ ಮತ್ತು ಡ್ಯಾನ್ಸ್ ಹೆಂಗೆ ಫಾಸ್ಟ್ ಮಾಡಕ್ಕೆ ಬರ್ತದ್ರಿ. ಅದರಲ್ಲಿ ಭರತನಾಟ್ಯ ಐತಿ. ಇಷ್ಟಾದರೂ ಮಾಡಕತ್ತಾರ. ಅದು ಭರತನಾಟ್ಯ ಕಲಿಲಾರ್ದೇನೆ ನೋಡಿಕೊಂಡು ಈಗ ಯೂಟ್ಯೂಬ್ನಾಗ ಮತ್ತು ಇದರಲ್ಲಿ ಅದೆಲ್ಲ ನೋಡಿಕೊಂಡು ತಾನೇ ಕಲ್ತಿರ್ತಾವೆ. ಮನ್ಯಾಗೂ ಕಲಿಸಿರ್ತಾರೆ ತಾಯಿಯದು ಅಥವಾ ಯಾರ ಟೀಚರ್ ಅದು. ಚಂದ ಮಾಡೋದು ಹುಡುಗಿ ಅದೆಲ್ಲ ಭರತನಾಟ್ಯನು. ಭರತನಾಟ್ಯ ಮುಗಿದ ಬಳಿಕ ಸಂವಿಧಾನದ ಪೀಠಿಕೆ ಮತ್ತು ಪ್ರಸ್ತಾವನೆ ಅದಷ್ಟು ಮಾಡಿಸಿದ್ರು. ಅಂದರೆ ಪ್ರತಿಜ್ಞೆ ಮಾಡೋದ್ರ ಮುಖಾಂತರ ಒಂದು ಹುಡುಗಿ ಹೇಳಿದ್ಲು, ಪೂರ್ತಿ ಎಲ್ಲ ಬೈಪಾಟ್ ಮಾಡಿಸಿದ್ರೆ ಅನ್ನಿಸ್ತೈತಿ. ಒಂದು ಹುಡುಗಿ ಹೇಳಿದ್ಲು, ಎಲ್ಲರೂ ನಿಂತ್ಕೊಂಡು ಪ್ರತಿಜ್ಞೆ ಮಾಡಿ ಸಂವಿಧಾನ ಪೀಠಿಕೆಯನ್ನು ಓದಿ ಹೇಳಿದ್ವಿ.
ಈ ಸಿನಿಮಾ ಹಾಡನ್ನು ಹಾಗೆ ಅಪ್ಲೋಡ್ ಮಾಡೋದಂದ್ರೆ ಕಾಫಿ ರೈಟ್ ಬರ್ತೈತಿ. ಸ್ವಲ್ಪ ಸಾಂಗ್ನ ಎಫೆಕ್ಟ್ ಮಾಡಿ ಚೇಂಜ್ ಮಾಡಿರ್ತೀನಿ, ಧ್ವನಿ ಒಂದು ಸ್ವಲ್ಪ ಚೇಂಜ್ ಆಗಿರ್ತದ. ಪ್ರತಿ ವರ್ಷ ಅದೇ ಹಾಡುಗಳು ಅದೇ ಡ್ಯಾನ್ಸ್ಗಳು, ಆದರೂ ಹೊಸ ಮುಖಗಳು ಅಷ್ಟೇ. ಆದರೂ ಏನೋ ಗೊತ್ತಿಲ್ಲ, ನೋಡಕ್ಕೆ ಒಂಥರ ಇಷ್ಟ ಅನ್ನಿಸ್ತೈತಿ. ಪ್ರತಿ ವರ್ಷ ಇದ್ದೇ ಇರ್ತದೆ, ಅದೇ ಹಾಡುಗಳೇ ಅದೇ ಡ್ಯಾನ್ಸ್ಗಳು ಫಿಕ್ಸ್ ಇರ್ತಾವೆ ಅವೆಲ್ಲ. ಲಾಸ್ಟಿಗೆ ಒಂದು ಇದು ಇತ್ತಂತ, ನಾಟಕ ಇತ್ತು. ಆದರೆ ಏನು ಮಾಡೋದು, ನನಗೆ ನೋಡೋಕ್ಕಾಗಲಿಲ್ಲ. ನನ್ನ ಮಗ ಸುಮ್ಮ ಕುಂದ್ರಲ್ಲದ, ನಡಿ ಹೋಗೋ ಮಮ್ಮಿ ಮನೆಗೆ ಅಂತ ಹಠ ಮಾಡಕತ್ತ. ಹಾಗಾಗಿ ಹೊಳ್ಳು ವಾಪಸ್ ಕರ್ಕೊಂಡು ಬಂದೆ ನೋಡ್ರಿ. ಅವನಿಗೆ ಏನು ನೋಡಿಸೇ ಬಿಡಲಿಲ್ಲ ಕೊನೆ ತನಕ. ಹಾಂ, ಹೊಲಸಾತದ ಹೂವು ಅರ್ಬಿ ಹೊಲಸಾತವತ್ತು. ಎಷ್ಟು ಶಾಣೆ ಅದ ನನ್ನ ಕೂಸ. ಹೊಗೆ ಬರತ್ತದಲ್ಲ ಒಳಗೆ. ಹೇರ್ ಗ್ರೋತ್ ಆಗ್ಲಿಕ್ಕೆ ಒಂದು ಭಾಳ ವ್ಯೂಸ್ ಆಗಿದ್ದು ಒಂದು ವಿಡಿಯೋ ಐತಿ. ಭಾಳ ಜನ ಅದು ಸಕ್ಸಸ್ ಆಗ್ಯದಂತ ರಿಸಲ್ಟ್ ಕೊಟ್ಟದಂತ ಹೇಳ್ಯಾರ. ಬರ್ರಿ ಹೆಂಗೆ ಮಾಡೋದಂತ ನಾನು ನೋಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಆಗ್ಲಿಕ್ಕೆ ಹೊಸ ಅದೊಂದು ಟಿಪ್ಸ್ ಐತಿ, ನಾನು ಯೂಟ್ಯೂಬ್ನಲ್ಲೇ ನೋಡಿದ್ದು. ಅದನ್ನು ಇಲ್ಲಿ ಪ್ರಿಪೇರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಅಗಸಿ ಬೀಜ ತೊಗೊಂಡೀನಿ. ಇವಕ್ಕೆ ಇಂಗ್ಲೀಷ್ನಾಗ ಏನಂತಾರ ಗೊತ್ತಿಲ್ಲ ನನಗೆ. ಅಗಸಿ ಬೀಜ ಹಿಂಡಿ ನಮ್ಮ ಕಡೆ ಚಟ್ನಿ ಅದು ಮಾಡೋಕೆ ಜಾಸ್ತಿ ಬಳಸ್ತಾರೆ. ಅಗಸಿ ಬೀಜ ತೊಗೊಂಡಿನಿ. ಒಂದು ಬಟ್ಲ ಹಾಕ್ತಾ ಅನಿಸ್ತೈತಿ, ಜಾಸ್ತಿನಿಲ್ಲ, ಒಂದು ಬಟ್ಲ. ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ. ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿನಿ. ಮೆಂತ್ಯ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಕಹಿ ಆಗಿಬಿಡ್ತೈತಿ. ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತೈತಿ. ಆದರೂ ಇರಲಿ ನೋಡೋಣ, ಫಸ್ಟ್ ಟೈಮ್ ಮಾಡಕತ್ತೀನಿ. ಆಮೇಲೆ ಲಾಸ್ಟಿಗೆ ಎಲ್ಲ ಆದ ಬಳಿಕ ತಿಂದು ನೋಡಿದಾಗ ಗೊತ್ತಾಗ್ತೈತಿ. ಆದರೆ ಹಸಿ ಕರಿಬೇವು ಐತಿದು, ಫ್ರೆಶ್ ಐತಿ, ಅಂದರೆ ಒಣಗಿದ್ದೇನಲ್ಲ, ಫ್ರೆಶ್ ಕರಿಬೇವಾದ. ಸ್ವಲ್ಪ ತೊಳೆದು ತೊಗೊಂಡಿನದು. ಅದು ಆ ಕಡೆ ಒಂದು ಸ್ವಲ್ಪ ಆರಲಿ. ಈ ಕಡೆ ನಾನು ಒಲೆ ಮ್ಯಾಗ ಒಂದು ಬುಟ್ಟಿ ಇಟ್ಟು ಬುಟ್ಟ್ಯಾಗ ಹುರ್ಲಿಕತ್ತಿ ನೋಡ್ರಿ. ಚೆಂದಾಗಿ ಹುರಿಬೇಕು, ಕೆಂಪಗಾಗೋವಂಗೆ. ಈಗ ನಾವು ಚಟ್ನಿ ಕುಟ್ಟುವಾಗ ಹೆಂಗೆ ಅದು ಹೊಟ್ಟೆ ಹೊಡಿಯೋಂಗೆ, ಅಂದರೆ ಅದು ಅಗಸಿ ಬೀಜ ಒಡಿತದಲ್ಲ, ಒಡಿಯೋಂಗೆ ಹೆಂಗೆ ಹುರಿತೀವಿ ಹಂಗೆ. ಭಾಳನೂ ಆಗಬಾರ್ದು, ಆ ಕಡೆ ಮತ್ತು ಹೊತ್ತುವಂಗೂ ಹುರಿಬೇಡ್ರಿ. ಒಂದು ಸ್ವಲ್ಪ ನೋಡ್ಕೊಂಡು ಹುರಿಕೊಡ್ರಿ. ನಾನು ಇಲ್ಲಿ ಹುರ್ಲಿಕತ್ತೀನಿ ನೋಡ್ರಿ. ಅದ್ರಲ್ಲ ಹೆಂಗೆ ಚಟಪಟ ಸಿಡ್ಲಿಕತ್ತ ನೋಡ್ರಿ. ಈಗ ಎಷ್ಟು ಹುರಿದೈತಿ ಸಾಕು. ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಹುರಿದಿದ್ದು ಅಗಸಿ ಬೀಜ ಏನೈತಲ್ಲ ಒಂದು ಪ್ಲೇಟ್ನ ಹಾಕ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ಅದೇನು ಪಾತ್ರೆ ಇರ್ತೈತಲ್ಲ, ಬಿಸಿ ಇರ್ತೈತೆ, ಮತ್ತು ಗ್ಯಾಸ್ ಹೊತ್ತಿಸ್ಕೊಂಡು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಹುರಿತೀನಿ. ಒಂದು ಸ್ಪೂನ್ ಆಗೋಷ್ಟು ಐತಿ. ನೀವು ಜಾಸ್ತಿ ಅಗಸಿ ತೊಗೊಂಡ್ರೆ ಜಾಸ್ತಿ ಮೆಂತ್ಯ ತೊಗೋಬೇಕಾಗ್ತದೆ. ಜಾಸ್ತಿ ಅನ್ನೋಕ್ಕೇನು ಒಂದು ಸ್ಪೂನಿಂದ ಒಂದು 2 ಸ್ಪೂನ್ ಅಷ್ಟೇ. ಆದರೆ ಅತಿ ಭಾಳ ಅದ್ರ ಸಮ ಪ್ರಮಾಣದಾಗ ತೊಗೊಂಡ್ರಂದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ, ಮೆಂತ್ಯ ಒಂದು ಸ್ವಲ್ಪ ಕಹಿ ಕಹಿ ಆಗ್ತದ, ಆಮೇಲೆ ತಿನ್ನೋಕ್ಕಾಗಂಗಿಲ್ಲ. ನೋಡ್ಬೋದು ಇಲ್ಲಿ ಇದನ್ನು ಚಟಪಟ ಅನ್ನಕತ್ತವ. ಇಷ್ಟೇ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದನ್ನು ಆಯಿತು, ಹುರಿದೈತಿ. ಇಷ್ಟು ಜೀರಿಗೆಗೆ ಜಾಸ್ತಿ ಉರಿಯನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಸಣ್ಣದಾಗಿದ್ದರೆ ಸಾಕು, ಜಲ್ದಿನೇ ಹುರಿದು ಬಿಡ್ತದದು. ಭಾಳೇನು ಹುರಿಯೋದು ಹತ್ತಂಗಿಲ್ಲ, ಭಾಳ ಟೈಮ್ನು ತೊಗೊಳಂಗಿಲ್ಲ. ಒಂದು ಸ್ಪೂನ್ ಐತೆ, ಅದೇನು ಭಾಳನೂ ಇಲ್ಲ. ಇನ್ನೆಲ್ಲ ಒಂದೇ ಪ್ಲೇಟ್ನ ಹಾಕಿನ್ರಿ. ನೀವು ಕರಿಬೇವನ್ನ ಹಸಿದು ಬೇಕಾದರೂ ತೊಗೋಬೋದು ಅಥವಾ ಒಣಗಾದರೂ ತೊಗೊಳ್ರಿ, ಯಾವ್ದು ತೊಗೊಂಡ್ರೂ ನಡಿತೈತಿ. ನಾನಿಲ್ಲಿ ಹಸಿ ಕರಿಬೇವಿತ್ತು, ಹಸಿ ತೊಗೊಂಡಿನಿ. ಅದರಲ್ಲಿ ತೊಳೆದಿನಲ್ಲ, ಹೆಂಗೂ ಹುರಿಯೋದೈತಿ. ಹುರಿದ ಬಳಕ ನೀರಿನ ಅಂಶ ಎಲ್ಲ ತಾನೇ ಹೋಗಿಬಿಡ್ತದ, ಹುರಿಯೋನ ತಾನೇ ಒಣಗಾಗ್ತೈತಿ. ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಇದಕ್ಕೇನು ಎಣ್ಣೆ ಏನು ಹಚ್ಚೋ ಅವಶ್ಯಕತೆ ಇಲ್ಲ. ಬರೀ ನಾವು ಗ್ಯಾಸ್ನಲ್ಲಿ ಏನು ಪಾತ್ರೆ ಇಟ್ಟಿರ್ತೀವಲ್ಲ ಗ್ಯಾಸ್ ಮೇಲೆ, ಅದರಲ್ಲಿ ಹಾಕಿ ಬರೀ ಹುರಿಯೋದಷ್ಟೇ, ಎಣ್ಣೆ ಹಾಕೋದಿಲ್ಲ, ಏನೂ ಇಲ್ಲ. ಚೆಂದಾಗೆ ಫ್ರೈ ಮಾಡಿರಿ. ಒಂದು ಸ್ವಲ್ಪ ಕೈ ಆಡಿಸ್ಬೇಕು, ಮತ್ತು ಒಂದೇ ಕಡೆ ಹಾಗೆ ಇಟ್ಬಿಟ್ಟು ಅಂದ್ರೆ ಹೊತ್ತು ಬಿಡ್ತೈತಿ. ಈಗ ಹುರಿದಿದ್ದು ಕರಿಬೇವೆಲ್ಲ ಒಣಗಿ ಆರೈತಿ ನೋಡ್ರಿ. ಭಾಳ ಆ ಕಡೆ ಹಸಿನೂ ಇಲ್ಲ, ಈ ಕಡೆ ಭಾಳ ಒಣಗೂ ಇಲ್ಲ, ಇಷ್ಟ ಐತಿ. ಈಗ ಇದನ್ನು ಜಾರ್ನಲ್ಲಿ ಹಾಕ್ತೀನಿ ನಾನು. ಮಿಕ್ಸರ್ ವಾಟ್ ಏನಿರ್ತೈತಲ್ಲ, ಮಿಕ್ಸರ್ ಜಾರ, ಅದರಲ್ಲಿ ಹಾಕೀನಿ. ಇದನ್ನೆಲ್ಲ ಏನು ಹುರ್ಕೊಂಡಿದ್ದವು ಕಾಳು ಇರ್ತಾವಲ್ಲ, ಅವನು ಎಲ್ಲ ಇದ್ರಾಗೆ ಹಾಕ್ಕೊಂಡು ಬಿಡ್ತೀನಿ. ಹೋಗಿ ಒಂದು ರೌಂಡ್ ಗಿರ್ರ್ ಅಂತೇಳಿ ಮಿಕ್ಸರ್ಗೆ ಹಾಕೊಂಡು ಬರಾಮು. ಸಣ್ಣ ಆಗಬೇಕಾಗ್ದು, ಫೈನಾಗಿ, ಭಾಳ ಸ್ಮೂತಾಗಿ ಆಗಬೇಕು. ನೋಡ್ರಿ ಇಷ್ಟು ಸಣ್ಣಗೈತಿ. ಅಗಸಿ ಹಿಂಡಿ ಹೆಂಗೆ ನಾವು ಮಿಕ್ಸರ್ಗೆ ಹಾಕಿದಾಗ ಸಣ್ಣಗಾಗ್ತದಲ್ಲ, ಹಂಗೆ ಆಗ್ತೈತಿ. ಬೇಕಾದ್ರೆ ನೀವು ಇನ್ನೊಂದು ಸಾರಿ ಚಾಣಿಗೆಯಲ್ಲಿ ಸೋಸ್ಕೊಂಡು ಇನ್ನೂ ಸ್ಮೂತಾಗಿ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಇನ್ನೊಮ್ಮೆ ಹಾಕ್ಕೋಬೋದು. ಮಿಕ್ಸರ್ಗೆ ಹಾಕುವಾಗ ಪೌಡ್ರ್ ಗತ್ಲೆ ಇನ್ನೊಮ್ಮೆ ಪೌಡ್ರ್ ಮಾಡ್ಕೋಬೋದು. ಇಲ್ಲ ಇಷ್ಟು ಸಾಕು ಅನ್ನಿಸ್ತಂದ್ರೆ ಬಿಡ್ಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು ನೋಡ್ರಿ. ಇಷ್ಟು ಸಣ್ಣಗೈತಿ.
ಇಷ್ಟು ಸಾಕು ಬರೋಬ್ಬರಿ ಆಗೈತಿ. ಈಗ ಇದನ್ನು ಒಂದು ಗ್ಲಾಸ್ ಜಾರ್ ಏನು ಇರ್ತೈತಲ್ಲ, ಕಾಜಿನ ಭರಣಿ ಅಥವಾ ಕಾಜಿನ ಡಬ್ಬಿ ಏನಾರ ಇರ್ತದೆ ಅದ್ರಾಗ ಹಾಕ್ಬೋದು, ಇಲ್ಲ ಪ್ಲಾಸ್ಟಿಕ್ ಡಬ್ಬದಾಗೂ ಹಾಕ್ಬೋದು. ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ನೀವು ಡೈರೆಕ್ಟಾಗಿ ನೀರಲ್ಲಿ ಹಾಕ್ಕೊಂಡು ಕುಡಿಬೋದು. ನೀರಲ್ಲಿ ಆದ್ರೆ ಭಾಳ ಕಹಿ ಅನ್ನಿಸ್ತೈತೆ ಅನ್ನಿಸಿದ್ರೆ ಒಂದು ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ತಿಂದು ಆಮೇಲೆ ನೀರು ಕುಡಿಬೋದು. ಒಂದು ಸ್ವಲ್ಪ ಒಗುರು ಇರ್ತೈತಿ ಕಹಿ ಕಹಿಗತ್ಲಿ. ಹೇರ್ ಗ್ರೋತ್ ಆಗ್ಬೇಕಂದ್ರೆ, ತಲೆ ಕೂದಲು ಜಾಸ್ತಿ ಆಗ್ಬೇಕಂದ್ರೆ ಕಂಟಿನ್ಯೂ ಆಗಿ 3ರಿಂದ 6 ತಿಂಗಳೇ ಯೂಸ್ ಮಾಡಬೇಕು. ಅಂದ್ರೆ ಅದರದ್ದು ಬದಲಾವಣೆ ಕಂಡು ಬರ್ತೈತಿ. ನಾನು ಮಾಡ್ಬೇಕು ಅಂದ್ಕೊಂಡೀನಿ. ಈಗಾಗಲೇ 1-2 ಸಾರಿ ಕರಿಬೇವು ನೀರು ಕುಡಿಯೋದು ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ದಿನ ಗ್ಯಾಪ್ ಬಿಟ್ಬಿಟ್ಟೆ, ಹಾಗಾಗಿ ಮತ್ತೆ ಹೊಳ್ಳಿ ವಾಪಸ್ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಮತ್ತೆ ಶುರು ಮಾಡೀನಿ. ಕರಿಬೇವು ಕುದಿಸ್ಕೊಂಡು ನೀರೇನು ಕುಡಿತೀನೋ ಅದ್ರ ಜೊತೆಗೆ ಇದನ್ನು ಒಂದು ಸ್ಪೂನ್ ತಿಂದ್ರೆ ಐತೈತೇಳಿ. ಈ ವಿಡಿಯೋ ಇಷ್ಟ ಆಗತ್ತೆ ಅಂದ್ಕೋತೀನಿ. ನಾನು ಇದು ಯೂಟ್ಯೂಬ್ನಲ್ಲಿ ನೋಡೇ ಮಾಡಿದ್ದು, ನೋಡೋಣ ಹೆಂಗೆ ಆಗ್ತೈತಿ ರಿಸಲ್ಟ್ ಅಂಥೇಳಿ. ಹೀಗೆ ಕಂಟಿನ್ಯೂ ಆಗಿ ತಿಂದು ನೋಡ್ತೀನಿ ಹೆಂಗೆ ಆಗ್ತಾನೆ ನಿಮ್ಗೆ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದೆ ಅನ್ಕೋತೀನಿ, ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ.